ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಕುರ್ಚಿ ಕದನದ ವಿಚಾರಕ್ಕೆ ಬಿಜೆಪಿಯಿಂದ ಉಚ್ಚಾಟಿತರಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದಾರೆ. ನಾನೇ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟ ವಿಚಾರ. ಕುರ್ಚಿ ಗಟ್ಟಿ ಇದ್ದಿದ್ರೆ ಸಿಎಂ ದೆಹಲಿಗೆ ಹೋಗ್ತಾ ಇರಲಿಲ್ಲ. ದೆಹಲಿಗೆ ಹೋಗಿದ್ದಾರೆ ಅಂದ್ರೆ ಕುರ್ಚಿ ಅಲುಗಾಡ್ತಾ ಇದೆ ಅಂತ ಅರ್ಥ. ಸಿದ್ದರಾಮಯ್ಯನವ್ರಿಗೆ ಏನೋ ಭಯ ಇದೆ ಕುರ್ಚಿ ಬಗ್ಗೆ, ಅಧಿಕಾರದ ಬಗ್ಗೆ ಅಂಥೇಳಿ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ ಮನೆಯ ಬೆಳವಣಿಗೆಗಳಿಗೆ ಟೀಕೆ ಮಾಡಿದ್ದು ಹೀಗೆ. ಬಹಳಷ್ಟು ರಾಜ್ಯದ ಸಮಸ್ಯೆಗಳದಾವು. ಇವರೆಲ್ಲ ದಿಲ್ಲಿ ಒಳಗೆ ಹೋಗ್ತಾರೆ. ಅದನ್ನ ಬಿಟ್ಟು ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಒಂದು ದಿವಸ ಮುಗಿಸೋಬೇಕು. ಅದನ್ನ ಬದಲಾವಣೆ ಆಗ್ತದೋ ಬಿಡ್ತದೋ ಅದು ಅವ್ರ ಪಾರ್ಟಿಗೆ ಬಿಟ್ಟಿದ್ದು. ನೀವೇ 5 ವರ್ಷ ಅಂದ್ರೆ ದಿಲ್ಲಿಯಾಗ ಯಾಕೆ ಕೂತೀರಿ? ಬರ್ರಿ ಬೆಂಗಳೂರಿಗೆ. ನೀವೇ 5 ವರ್ಷ ತಿಳ್ಕೊಳಕತ್ತಿರಲ್ಲ, ಬಂದು ವಿಧಾನಸೌಧದ ಕೂತು ಕೆಲಸ ಮಾಡಿರಿ. ನಾನೇ ಮುಖ್ಯಮಂತ್ರಿ 5 ವರ್ಷ ಅಂದ್ರೆ ಮಾಡಿರಿ. ನಿಮ್ಗೆ ಯಾರು ಬೇಡ ಅಂತ ನಾನು ಯಾರೂ ಇಲ್ಲ ಅಂದ್ರೆ ನೀವು ಅಲ್ಲಿ ಕೂತೀರಿ ದಿಲ್ಲಿ ಒಳಗೆ ಅಂದ್ರೆ ನಿಮ್ಮ ಕುರ್ಚಿ ಅಳಗಾಡ್ಲಕತ್ತದ. ನಿಮ್ಗೇನೋ ಭಯ ಐತಿ. ಅದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತೀನಿ, ದಿಲ್ಲಿ ಬಿಟ್ಟು ಬನ್ನಿ, ಕರ್ನಾಟಕದಲ್ಲಿ ನೀವು 5 ವರ್ಷ ಇರ್ರಿ, ನಮಗೇನು ಸಂಬಂಧ ಇಲ್ಲ. ಅದು ಅವ್ರ ಪಾರ್ಟಿ ನಿರ್ಣಯ. ತಕ್ಷಣ ದಿಲ್ಲಿದಿಂದ ಬಿಡುಗಡೆಗೊಳಿಸ್ಬೇಕು ಹೈಕಮಾಂಡ್. ಬಹಳಷ್ಟು ರಾಜ್ಯದ ಸಮಸ್ಯೆಗಳದಾವು. ಇವರೆಲ್ಲ ದಿಲ್ಲಿ ಒಳಗೆ ಹೋಗ್ತಾರೆ. ಅದನ್ನ ಬಿಟ್ಟು ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಒಂದು ದಿವಸ ಮುಗಿಸೋಬೇಕು. ಅದನ್ನ ಬದಲಾವಣೆ ಆಗ್ತದೋ ಬಿಡ್ತದೋ